ಸ್ನೇಹಿತರೆ, ನಮ್ಮ ಬದುಕಿನ ಬಹುತೇಕ ಮಾನಸಿಕ ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬಲ್ಲಂತಹ, ಜೊತೆಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೂ ಸಹಕಾರಿಯಾಗಬಲ್ಲಂತಹ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊತೀನಿ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ ಒಂದು ವಿಶೇಷವಾದ ಸ್ಥಳ ಯಾವುದಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನ ಬಸವನಗುಡಿಯಲ್ಲಿ ಇರುವಂತಹ ರಾಮಕೃಷ್ಣ ಮಠ. ಸ್ನೇಹಿತರೆ, ರಾಮಕೃಷ್ಣ ಮಠ ಹೇಗೆ ವಿಶೇಷತೆ ಅಂದರೆ, ಈ ಮಠ ಸ್ಥಾಪನೆಯಾಗಿದ್ದು ಸರಿಸುಮಾರು 1903ರಲ್ಲಿ ಸ್ವಾಮಿ ರಾಮಕೃಷ್ಣಾನಂದ ಎನ್ನುವಂಥ ಒಬ್ಬ ಅದ್ಭುತವಾದ ಸನ್ಯಾಸಿಯಿಂದ ಈ ಒಂದು ರಾಮಕೃಷ್ಣ ಮಠ ಶುರುವಾಗುತ್ತೆ. ಈ ರಾಮಕೃಷ್ಣಾನಂದರು ಯಾರಪ್ಪ ಅಂತಂದ್ರೆ ನಮ್ಮ ದೇಶದ ಅದ್ಭುತವಾದ ಸಂತರಾದಂತಹ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರು ಸ್ವಾಮಿ ರಾಮಕೃಷ್ಣಾನಂದರು. ಇವರು 1903ರಲ್ಲಿ ಈ ಮಠವನ್ನು ಶುರು ಮಾಡ್ತಾರೆ ಸ್ನೇಹಿತರೆ. ಈ ಮಠದಲ್ಲಿ ಜನಸಾಮಾನ್ಯರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಅವರ ಮಾನಸಿಕತೆ, ಬೌದ್ಧಿಕತೆ ಮತ್ತು ಅವರ ವ್ಯಕ್ತಿತ್ವವನ್ನು ಸದೃಢವಾಗಿಸುವಂತಹ ಮತ್ತು ಪರಿಶುದ್ಧವಾಗಿಸುವಂತಹ ವಿಶೇಷವಾದ ಶಿಕ್ಷಣ, ಸಲಹೆ ಮತ್ತು ಉಪನ್ಯಾಸಗಳು, ಸಾಹಿತ್ಯವನ್ನು ಈ ಒಂದು ರಾಮಕೃಷ್ಣಾಶ್ರಮದ ವತಿಯಿಂದ ಒದಗಿಸಲಾಗುತ್ತೆ ಸ್ನೇಹಿತರೆ. ಅದು ದಿನನಿತ್ಯ ಮತ್ತು ವಾರದ ಕೆಲವು ದಿನಗಳಲ್ಲಿ ನಡೀತಾನೆ ಇರುತ್ತೆ ಸ್ನೇಹಿತರೆ. ಜೊತೆಗೆ ಈ ರಾಮಕೃಷ್ಣ ಮಠದಲ್ಲಿ ಕೆಲವು ವಿಶೇಷತೆಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಅದು ಯಾವುದಪ್ಪ ಅಂತಂದ್ರೆ, ಇಲ್ಲಿಗೆ ಶಾರದಾ ಮಾತೆ ಅಂತ ನೀವು ಕೇಳಿರ್ಬೋದು. ಭಗವಾನ್ ಶ್ರೀರಾಮಕೃಷ್ಣರ ಧರ್ಮಪತ್ನಿ. ಅವರು 1911 ಮಾರ್ಚ್ 27ರಂದು ಇಲ್ಲಿನ ರಾಮಕೃಷ್ಣಾಶ್ರಮಕ್ಕೆ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟಿದ್ದಾಗ ಇವರು ಇಲ್ಲಿನ ಒಂದು ಬಂಡೆ ಮೇಲೆ ಕುಳಿತು ಧ್ಯಾನವನ್ನು ಆಚರಿಸಿರ್ತಾರೆ. ಆ ಒಂದು ಬಂಡೆಯನ್ನು ತುಂಬಾ ಪರಿಶುದ್ಧವಾಗಿ ಇಲ್ಲಿ ಸಂರಕ್ಷಿಸಲಾಗಿದೆ ಸ್ನೇಹಿತರೆ. ಅದನ್ನು ಕೂಡ ಈ ಒಂದು ರಾಮಕೃಷ್ಣ ಮಠದಲ್ಲಿ ಕಾಣಬಹುದು. ಜೊತೆಗೆ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಒಂದು ಕಲ್ಲು ಬೆಂಚ್ ಮೇಲೆ ಕೂತ್ಕೊಂಡಿರ್ತಾರೆ. ಆ ಒಂದು ಬೆಂಚನ್ನು ಕೂಡ ಇಲ್ಲಿ ತುಂಬಾ ಜೋಪಾನವಾಗಿ ಸಂರಕ್ಷಿಸಲಾಗಿದೆ ಸ್ನೇಹಿತರೆ. ಆ ಒಂದು ಕಲ್ಲು ಬೆಂಚನ್ನು ಕೂಡ ನೀವು ಸ್ವಾಮಿ ವಿವೇಕಾನಂದರು ಕುಳಿತಿದ್ದಂತಹ, ಸಾಕ್ಷಾತ್ ಅವರೇ ವಿವೇಕಾನಂದರೇ ಕುಳಿತಿದ್ದಂತಹ ಒಂದು ಕಲ್ಲು ಬೆಂಚನ್ನು ಕೂಡ ನೀವೊಂದು ಈ ರಾಮಕೃಷ್ಣ ಆಶ್ರಮದಲ್ಲಿ ಗಮನಿಸ್ಬೋದು. ಜೊತೆಗೆ ಈ ಒಂದು ಆಶ್ರಮದ ವಾತಾವರಣ, ಅಂದರೆ ರಾಮಕೃಷ್ಣ ಮಠದ ವಾತಾವರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಬಹುತೇಕ ಆಶ್ರಮ ವಿಶೇಷವಾದ ಮರಗಳು, ವಿಶೇಷವಾದ ಗಿಡಗಳು, ಹೂವಿನ ಸಸ್ಯಗಳಿಂದ ತುಂಬಿದೆ. ಹಾಗಾಗಿ ನಿಮಗೆ ಎಲ್ಲಿ ಹೋದರೂ ಆ ಒಂದು ಮಾನಸಿಕ ಶಾಂತಿಯನ್ನು ನೀವು ಅನುಭವಿಸ್ಬೋದು. ಜೊತೆಗೆ ನೀವು ಅಲ್ಲಿ ಇರುವಂತಹ ಒಂದು ಪೂಜಾ ಗೃಹ ಮತ್ತು ಒಂದು ಧ್ಯಾನ ಮಂದಿರವನ್ನು ಕೂಡ ನೋಡ್ಬೋದು. ಅಲ್ಲಿ ಕೂಡ ನೀವು ಹೋಗಿ ಧ್ಯಾನವನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿನ ಒಂದು ಸ್ಥಳದಲ್ಲಿ ನಾವು ವಿಶೇಷವಾದ ಒಂದು ಮಾನಸಿಕ ಒಂದು ಶಾಂತಿಯನ್ನು ಅನುಭವಿಸ್ಬೋದು ಸ್ನೇಹಿತರೆ. ಜೊತೆಗೆ ಇಲ್ಲಿರುವಂತಹ ಒಂದು ಪ್ರಮುಖವಾದ ಆಕರ್ಷಣೆಗೆ ಏನಪ್ಪಾ ಅಂತಂದ್ರೆ, ಇಲ್ಲಿರುವಂತಹ ಪುಸ್ತಕ ಮಳಿಗೆ. ಇಲ್ಲಿನ ಒಂದು ಪುಸ್ತಕ ಮಳಿಗೆಯಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು ಈ ರೀತಿ ಒಂದು 4-5 ಭಾಷೆಗಳಲ್ಲಿ ನಮಗೆ ಒಂದು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದಂತಹ ಒಂದು ಪುಸ್ತಕಗಳು ತುಂಬ ಸರಳವಾದ ಬೆಲೆಯಲ್ಲಿ ಈ ಒಂದು ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿನ ಭೇಟಿಯ ಸಮಯ ಏನಪ್ಪ ಅಂತಂದರೆ, ನಾವಿಲ್ಲಿ ಭೇಟಿ ಕೊಡಬೇಕಾದ್ರೆ ಇದು ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆವರೆಗೆ ಓಪನ್ ಇರುತ್ತೆ. ನಂತರ ಸಂಜೆ 4 ಗಂಟೆಯಿಂದ 8:30ವರೆಗೆ ಓಪನ್ ಇರುತ್ತೆ ಸ್ನೇಹಿತರೆ. ಈ ಒಂದು ಸಮಯಗಳಲ್ಲಿ ನೀವು ಇಲ್ಲಿಗೆ ಭೇಟಿ ಕೊಡ್ಬೋದು. ಜೊತೆಗೆ ಭಾನುವಾರದಂತಹ ಸಂದರ್ಭಗಳಲ್ಲಿ ಸಂಜೆ ವಿಶೇಷವಾದ ಉಪನ್ಯಾಸವೂ ಕೂಡ ಇರುತ್ತೆ. ಅದನ್ನು ಕೂಡ ನಾವು ಉಚಿತವಾಗಿ ಹೋಗಿ ಇಲ್ಲಿ ಪಡ್ಕೋಬೋದು. ನಿಜಕ್ಕೂ ನಾನು ಒಮ್ಮೆ ಸಾಕಷ್ಟು ಸರಿ ಇಲ್ಲಿಗೆ ಭೇಟಿ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ತುಂಬ ಮಾನಸಿಕವಾಗಿ ನನಗೆ ಶಾಂತಿ, ನೆಮ್ಮದಿಯನ್ನು ನೀಡುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಹಾಗಾಗಿ ಒಮ್ಮೆ ಭೇಟಿ ಕೊಟ್ಟು ನೀವು ಕೂಡ ಮನಃಶಾಂತಿಯನ್ನು ಅನುಭವಿಸ್ಬೋದು. ಅಲ್ಲಿ ನಾವು ಕೆಲವು ಸಾಹಿತ್ಯಗಳನ್ನ ಓದ್ಬೋದು. ಅಲ್ಲಿ ಸಂತರನ್ನು ಭೇಟಿ ಮಾಡಿ ನಿಮ್ಮ ಸಾಕಷ್ಟು ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ನನ್ನ ಈ ಒಂದು ರಾಮಕೃಷ್ಣ ಮಠದ ಪರಿಚಯವನ್ನು ಸಮಾಪ್ತಿಗೊಳಿಸ್ತೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಾಮಕೃಷ್ಣ.